ಸೊ ಫೈನಲಿ ಲೈಂಗಿಕ ದೌರ್ಜನ್ಯ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ನಿರ್ಮಾಪಕರು ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಹೌದಾ? ಹಂಗಿದ್ದಿದ್ರೆ ಮೀಟು ದನಿ ಎತ್ತಿದಾಗ ಒಂದಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬಂತು. ನಿಮ್ಮ ಪ್ರಕಾರ ಯಾಕೆ ಆ ಥರ ಹೇಳಿದ್ರು? ಈ ಇತ್ತೀಚಿನ ದಿನಗಳಲ್ಲಿ ಯಾವಾಗ 10 ವರ್ಷದಿಂದ ಆಗಿತ್ತು, 15 ವರ್ಷದಿಂದ ಆಗಿತ್ತು, ಪ್ರೆಸೆಂಟ್ ಆಗಿದೆ ಯಾವ್ದಾರು ಬಂದಿದೆಯಾ? ನಾನು ಒಂದೇ ಒಂದು ಇನ್ಸಿಡೆಂಟ್ ಬಂದಿತ್ತು, ಯಾವುದೋ ಒಂದು ಲಾಸ್ಟ್ ಟೈಮ್ ಒಂದು ಮೀಟುದು ಶ್ರುತಿಯರ ಒಂದು ವಿಷಯ ಬಂದಾಗ ವಾಣಿಜ್ಯ ಮಂಡಳಿ ಎಂಟ್ರಾಗಿ ದಟ್ ಮ್ಯಾಟರ್ಸ್ ಗಾನ್ ಟು ದ ಕೋರ್ಟಲ್ಲಿ ಏನು ವರ್ಡಿಕ್ಟ್ ಬಂತು ತಮಗೂ ಗೊತ್ತು. ಇಲ್ಲಿ ಬಂದಿರೋ ಸಮಸ್ಯೆಗಳಿಗೆ ಯಾವತ್ತು ಇಂಥ ಸಮಸ್ಯೆ ಬಂದಾಗ ಇಟ್ ವಾಸ್ ಅವರ್ ಬೌಂಡೆಡ್ ಡ್ಯೂಟಿ ಟು ಸಾಲ್ವ್ ದಿ ಪ್ರಾಬ್ಲಮ್. ಯು ಹವ್ ಡನ್ ಇಟ್. ದೋ ಇಟ್ ಇಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಲಾವಿದರ ಸಂಘ, ಆರ್ಟಿಸ್ಟ್ ಅಸೋಸಿಯೇಷನ್ ಕೂಡ ಇದೆ. ಸುಮ್ಮನೆ ಎಲ್ಲ ನೀವು ವಾಣಿಜ್ಯ ಮಂಡಳಿಗೆ ಬ್ಲೇಮ್ ಮಾಡ್ತಾ ಹೋದರೆ ತಪ್ಪಾಗುತ್ತೆ. ವಾಣಿಜ್ಯ ಮಂಡಳಿ ನಮ್ಮದು ಆ್ಯಸ್ ಪರ್ ಅವರ್ ಬೈಲಾ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸು. ಯಾರು ಯಾವುದೇ ಥರ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಸಿ ದಿ ಬೈಲಾ. ಯು ಶುಡ್ ವರ್ಕ್ ಅಂಡರ್ ದಿ ಬೈಲಾ ಓನ್ಲಿ. ಸುಮ್ಮನೆ ಏನೋ ಹೂವಾಪ ಮಾಡ್ಕೊಬಿಟ್ಟಿದ್ದೆ ಬಿಟ್ಟು ಯಾವುದೇ ಸಮಸ್ಯೆ ಬಂದರೂ ವಾಣಿಜ್ಯ ಮಂಡಳಿ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸಲು ನಿಜ ಉಂಟು, ಮಾಡಿದ್ದೀವಿ. ಸಾಕಷ್ಟು ನಿದರ್ಶನಗಳು ತಾವಿದೆ. ನಾನು ಕೂಡ ಮಾಡಿದ್ದೀನಿ. ಬಟ್ ಆದರೆ ನನ್ನ ಅಧಿಕಾರದ ಯಾವುದೇ ಒಂದು ಮೀಟು ಹಗರಣಗಳಾಗಲಿ, ಮಹಿಳೆಗೆ ದೌರ್ಜನ್ಯ ಆಗಿರೋದಾಗಲಿ, ಇನ್ಯಾವುದೇ ಕೂಡ ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಬಂದರೆ ನಾವು ಸ್ಪಂದಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಕೊನೆಯದಾಗಿ ಸರ್, ಎಲ್ಲೋ ಒಂದು ಕಡೆ ಈಗ ಡಬ್ಬಿಂಗ್ ವಿಚಾರದಲ್ಲಿ ದಂಡವನ್ನು ಕಟ್ಟಿದ್ರಿ, ಕಾನೂನು ಉಲ್ಲಂಘನೆ ಮಾಡಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಈ ಹಿಂದೆ. ಸೊ ಅದೇ ತರಹ ಇಲ್ಲೂ ಕೂಡ ನೀವು ತಲೆ ತೆಗೆಸುವಂತಹ ಸನ್ನಿವೇಶಗಳು ಬರುತ್ತಾ, ಮತ್ತೆ ದಂಡ ಕಟ್ಟುವಂತಹ ಪರಿಸ್ಥಿತಿ ಬರುತ್ತಾ ಅಂತ? ಬಿಕಾಸ್ ಇಷ್ಟೊಂದು ಡಿಲೇ ಆಗ್ತಾ ಇರೋದ್ರಿಂದ ನೀವು ಕೊಡ್ತಾ ಇರೋ ರೀಸನ್ಸನ್ನು ಡಬ್ಬಿಂಗ್ ವಿಚಾರವಾಗಿ ಸರ್ ಈ ಹಿಂದೆ. ಐ ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್ ಡಬ್ಬಿಂಗ್ ವಿಚಾರದಲ್ಲಿ. ನಮಗೆ ರೈಟ್ಸೇ ಇಲ್ಲ. ಅದು ಓನ್ಲಿ ಕಾನ್ಸ್ಟಿಟ್ಯೂಷನ್ ವಿಚಾರ. ಅದು ನಾವು ಯಾವುದೂ ವಿರೋಧನೂ ಇಲ್ಲ, ಅದು ಇದು ಅಂತಲೂ ಇಲ್ಲ. ನಾವು ಯಾವುದೇ ಥರ ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಮ್ದು ಏನ್ಲಿ ಸಿನಿಮಾ ಇವತ್ತೇನು ಪ್ರೆಸೆಂಟು ನಾವು ಮಾಡಿದ ಸಿನಿಮಾಗಳಿಗೆ ಬಟರ್ ಮಾಡೋದು. ಡಬ್ಬಿಂಗ್ ಅವ್ರವ್ರ ವಿಚಾರ ಅದು ಮಾಡ್ಕೊಳ್ತಾರೆ. ನಾವು ಅದಕ್ಕೆ ತಡೆಗೋಣ ಹಾಕುವಂಥ ಅಧಿಕಾರ ನಮಗೂ ಇಲ್ಲ. ಇಟ್ ಇಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆ, ಕಾನೂನು ಪ್ರಕಾರ ಇದೆ. ಯಾರು ಮಾಡ್ತಾರೋ ಅವರು ವೆಲ್ಕಮ್, ಪಿಕ್ಚರ್ ನೋಡೋರು ನೋಡಿರ್ತಾರೆ. ನಾವು ಹೇಳೋಕ್ಕೆ. ಸೊ ಫೈನಲಿ ಲೈಂಗಿಕ ದೌರ್ಜನ್ಯ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ನಿರ್ಮಾಪಕರು ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಹೌದಾ? ಹಂಗಿದ್ದಿದ್ರೆ ಮೀಟು ದನಿ ಎತ್ತಿದಾಗ ಒಂದಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬಂತು. ನಿಮ್ಮ ಪ್ರಕಾರ ಯಾಕೆ ಆ ಥರ ಹೇಳಿದ್ರು? ಈ ಇತ್ತೀಚಿನ ದಿನಗಳಲ್ಲಿ ಯಾವಾಗ 10 ವರ್ಷದಿಂದ ಆಗಿತ್ತು, 15 ವರ್ಷದಿಂದ ಆಗಿತ್ತು, ಪ್ರೆಸೆಂಟ್ ಆಗಿದೆ ಯಾವ್ದಾರು ಬಂದಿದೆಯಾ? ನಾನು ಒಂದೇ ಒಂದು ಇನ್ಸಿಡೆಂಟ್ ಬಂದಿತ್ತು, ಯಾವುದೋ ಒಂದು ಲಾಸ್ಟ್ ಟೈಮ್ ಒಂದು ಮೀಟುದು ಶ್ರುತಿಯರ ಒಂದು ವಿಷಯ ಬಂದಾಗ ವಾಣಿಜ್ಯ ಮಂಡಳಿ ಎಂಟ್ರಾಗಿ ದಟ್ ಮ್ಯಾಟರ್ಸ್ ಗಾನ್ ಟು ದ ಕೋರ್ಟಲ್ಲಿ ಏನು ವರ್ಡಿಕ್ಟ್ ಬಂತು ತಮಗೂ ಗೊತ್ತು. ಇಲ್ಲಿ ಬಂದಿರೋ ಸಮಸ್ಯೆಗಳಿಗೆ ಯಾವತ್ತು ಇಂಥ ಸಮಸ್ಯೆ ಬಂದಾಗ ಇಟ್ ವಾಸ್ ಅವರ್ ಬೌಂಡೆಡ್ ಡ್ಯೂಟಿ ಟು ಸಾಲ್ವ್ ದಿ ಪ್ರಾಬ್ಲಮ್. ಯು ಹವ್ ಡನ್ ಇಟ್. ದೋ ಇಟ್ ಇಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಲಾವಿದರ ಸಂಘ, ಆರ್ಟಿಸ್ಟ್ ಅಸೋಸಿಯೇಷನ್ ಕೂಡ ಇದೆ. ಸುಮ್ಮನೆ ಎಲ್ಲ ನೀವು ವಾಣಿಜ್ಯ ಮಂಡಳಿಗೆ ಬ್ಲೇಮ್ ಮಾಡ್ತಾ ಹೋದರೆ ತಪ್ಪಾಗುತ್ತೆ. ವಾಣಿಜ್ಯ ಮಂಡಳಿ ನಮ್ಮದು ಆ್ಯಸ್ ಪರ್ ಅವರ್ ಬೈಲಾ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸು. ಯಾರು ಯಾವುದೇ ಥರ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಸಿ ದಿ ಬೈಲಾ. ಯು ಶುಡ್ ವರ್ಕ್ ಅಂಡರ್ ದಿ ಬೈಲಾ ಓನ್ಲಿ. ಸುಮ್ಮನೆ ಏನೋ ಹೂವಾಪ ಮಾಡ್ಕೊಬಿಟ್ಟಿದ್ದೆ ಬಿಟ್ಟು ಯಾವುದೇ ಸಮಸ್ಯೆ ಬಂದರೂ ವಾಣಿಜ್ಯ ಮಂಡಳಿ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸಲು ನಿಜ ಉಂಟು, ಮಾಡಿದ್ದೀವಿ. ಸಾಕಷ್ಟು ನಿದರ್ಶನಗಳು ತಾವಿದೆ. ನಾನು ಕೂಡ ಮಾಡಿದ್ದೀನಿ. ಬಟ್ ಆದರೆ ನನ್ನ ಅಧಿಕಾರದ ಯಾವುದೇ ಒಂದು ಮೀಟು ಹಗರಣಗಳಾಗಲಿ, ಮಹಿಳೆಗೆ ದೌರ್ಜನ್ಯ ಆಗಿರೋದಾಗಲಿ, ಇನ್ಯಾವುದೇ ಕೂಡ ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಬಂದರೆ ನಾವು ಸ್ಪಂದಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಕೊನೆಯದಾಗಿ ಸರ್, ಎಲ್ಲೋ ಒಂದು ಕಡೆ ಈಗ ಡಬ್ಬಿಂಗ್ ವಿಚಾರದಲ್ಲಿ ದಂಡವನ್ನು ಕಟ್ಟಿದ್ರಿ, ಕಾನೂನು ಉಲ್ಲಂಘನೆ ಮಾಡಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಈ ಹಿಂದೆ. ಸೊ ಅದೇ ತರಹ ಇಲ್ಲೂ ಕೂಡ ನೀವು ತಲೆ ತೆಗೆಸುವಂತಹ ಸನ್ನಿವೇಶಗಳು ಬರುತ್ತಾ, ಮತ್ತೆ ದಂಡ ಕಟ್ಟುವಂತಹ ಪರಿಸ್ಥಿತಿ ಬರುತ್ತಾ ಅಂತ? ಬಿಕಾಸ್ ಇಷ್ಟೊಂದು ಡಿಲೇ ಆಗ್ತಾ ಇರೋದ್ರಿಂದ ನೀವು ಕೊಡ್ತಾ ಇರೋ ರೀಸನ್ಸನ್ನು ಡಬ್ಬಿಂಗ್ ವಿಚಾರವಾಗಿ ಸರ್ ಈ ಹಿಂದೆ. ಐ ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್ ಡಬ್ಬಿಂಗ್ ವಿಚಾರದಲ್ಲಿ. ನಮಗೆ ರೈಟ್ಸೇ ಇಲ್ಲ. ಅದು ಓನ್ಲಿ ಕಾನ್ಸ್ಟಿಟ್ಯೂಷನ್ ವಿಚಾರ. ಅದು ನಾವು ಯಾವುದೂ ವಿರೋಧನೂ ಇಲ್ಲ, ಅದು ಇದು ಅಂತಲೂ ಇಲ್ಲ. ನಾವು ಯಾವುದೇ ಥರ ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಮ್ದು ಏನ್ಲಿ ಸಿನಿಮಾ ಇವತ್ತೇನು ಪ್ರೆಸೆಂಟು ನಾವು ಮಾಡಿದ ಸಿನಿಮಾಗಳಿಗೆ ಬಟರ್ ಮಾಡೋದು. ಡಬ್ಬಿಂಗ್ ಅವ್ರವ್ರ ವಿಚಾರ ಅದು ಮಾಡ್ಕೊಳ್ತಾರೆ. ನಾವು ಅದಕ್ಕೆ ತಡೆಗೋಣ ಹಾಕುವಂಥ ಅಧಿಕಾರ ನಮಗೂ ಇಲ್ಲ. ಇಟ್ ಇಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆ, ಕಾನೂನು ಪ್ರಕಾರ ಇದೆ. ಯಾರು ಮಾಡ್ತಾರೋ ಅವರು ವೆಲ್ಕಮ್, ಪಿಕ್ಚರ್ ನೋಡೋರು ನೋಡಿರ್ತಾರೆ. ನಾವು ಹೇಳೋಕ್ಕೆ. ಸೊ ಫೈನಲಿ ಲೈಂಗಿಕ ದೌರ್ಜನ್ಯ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ನಿರ್ಮಾಪಕರು ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಹೌದಾ? ಹಂಗಿದ್ದಿದ್ರೆ ಮೀಟು ದನಿ ಎತ್ತಿದಾಗ ಒಂದಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬಂತು. ನಿಮ್ಮ ಪ್ರಕಾರ ಯಾಕೆ ಆ ಥರ ಹೇಳಿದ್ರು? ಈ ಇತ್ತೀಚಿನ ದಿನಗಳಲ್ಲಿ ಯಾವಾಗ 10 ವರ್ಷದಿಂದ ಆಗಿತ್ತು, 15 ವರ್ಷದಿಂದ ಆಗಿತ್ತು, ಪ್ರೆಸೆಂಟ್ ಆಗಿದೆ ಯಾವ್ದಾರು ಬಂದಿದೆಯಾ? ನಾನು ಒಂದೇ ಒಂದು ಇನ್ಸಿಡೆಂಟ್ ಬಂದಿತ್ತು, ಯಾವುದೋ ಒಂದು ಲಾಸ್ಟ್ ಟೈಮ್ ಒಂದು ಮೀಟುದು ಶ್ರುತಿಯರ ಒಂದು ವಿಷಯ ಬಂದಾಗ ವಾಣಿಜ್ಯ ಮಂಡಳಿ ಎಂಟ್ರಾಗಿ ದಟ್ ಮ್ಯಾಟರ್ಸ್ ಗಾನ್ ಟು ದ ಕೋರ್ಟಲ್ಲಿ ಏನು ವರ್ಡಿಕ್ಟ್ ಬಂತು ತಮಗೂ ಗೊತ್ತು. ಇಲ್ಲಿ ಬಂದಿರೋ ಸಮಸ್ಯೆಗಳಿಗೆ ಯಾವತ್ತು ಇಂಥ ಸಮಸ್ಯೆ ಬಂದಾಗ ಇಟ್ ವಾಸ್ ಅವರ್ ಬೌಂಡೆಡ್ ಡ್ಯೂಟಿ ಟು ಸಾಲ್ವ್ ದಿ ಪ್ರಾಬ್ಲಮ್. ಯು ಹವ್ ಡನ್ ಇಟ್. ದೋ ಇಟ್ ಇಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಲಾವಿದರ ಸಂಘ, ಆರ್ಟಿಸ್ಟ್ ಅಸೋಸಿಯೇಷನ್ ಕೂಡ ಇದೆ. ಸುಮ್ಮನೆ ಎಲ್ಲ ನೀವು ವಾಣಿಜ್ಯ ಮಂಡಳಿಗೆ ಬ್ಲೇಮ್ ಮಾಡ್ತಾ ಹೋದರೆ ತಪ್ಪಾಗುತ್ತೆ. ವಾಣಿಜ್ಯ ಮಂಡಳಿ ನಮ್ಮದು ಆ್ಯಸ್ ಪರ್ ಅವರ್ ಬೈಲಾ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸು. ಯಾರು ಯಾವುದೇ ಥರ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಸಿ ದಿ ಬೈಲಾ.
ಯು ಶುಡ್ ವರ್ಕ್ ಅಂಡರ್ ದಿ ಬೈಲಾ ಓನ್ಲಿ. ಸುಮ್ಮನೆ ಏನೋ ಹೂವಾಪ ಮಾಡ್ಕೊಬಿಟ್ಟಿದ್ದೆ ಬಿಟ್ಟು ಯಾವುದೇ ಸಮಸ್ಯೆ ಬಂದರೂ ವಾಣಿಜ್ಯ ಮಂಡಳಿ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸಲು ನಿಜ ಉಂಟು, ಮಾಡಿದ್ದೀವಿ. ಸಾಕಷ್ಟು ನಿದರ್ಶನಗಳು ತಾವಿದೆ. ನಾನು ಕೂಡ ಮಾಡಿದ್ದೀನಿ. ಬಟ್ ಆದರೆ ನನ್ನ ಅಧಿಕಾರದ ಯಾವುದೇ ಒಂದು ಮೀಟು ಹಗರಣಗಳಾಗಲಿ, ಮಹಿಳೆಗೆ ದೌರ್ಜನ್ಯ ಆಗಿರೋದಾಗಲಿ, ಇನ್ಯಾವುದೇ ಕೂಡ ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಬಂದರೆ ನಾವು ಸ್ಪಂದಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಕೊನೆಯದಾಗಿ ಸರ್, ಎಲ್ಲೋ ಒಂದು ಕಡೆ ಈಗ ಡಬ್ಬಿಂಗ್ ವಿಚಾರದಲ್ಲಿ ದಂಡವನ್ನ ಕಟ್ಟಿದ್ರಿ, ಕಾನೂನು ಉಲ್ಲಂಘನೆ ಮಾಡಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಈ ಹಿಂದೆ. ಸೊ ಅದೇ ತರಹ ಇಲ್ಲೂ ಕೂಡ ನೀವು ತಲೆ ತೆಗೆಸುವಂತಹ ಸನ್ನಿವೇಶಗಳು ಬರುತ್ತಾ, ಮತ್ತೆ ದಂಡ ಕಟ್ಟುವಂತಹ ಪರಿಸ್ಥಿತಿ ಬರುತ್ತಾ ಅಂತ? ಬಿಕಾಸ್ ಇಷ್ಟೊಂದು ಡಿಲೇ ಆಗ್ತಾ ಇರೋದ್ರಿಂದ ನೀವು ಕೊಡ್ತಾ ಇರೋ ರೀಸನ್ಸನ್ನ ಡಬ್ಬಿಂಗ್ ವಿಚಾರವಾಗಿ ಸರ್ ಈ ಹಿಂದೆ. ಐ ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್ ಡಬ್ಬಿಂಗ್ ವಿಚಾರದಲ್ಲಿ. ನಮಗೆ ರೈಟ್ಸೇ ಇಲ್ಲ. ಅದು ಓನ್ಲಿ ಕಾನ್ಸ್ಟಿಟ್ಯೂಷನ್ ವಿಚಾರ. ಅದು ನಾವು ಯಾವುದೂ ವಿರೋಧನೂ ಇಲ್ಲ, ಅದು ಇದು ಅಂತಲೂ ಇಲ್ಲ. ನಾವು ಯಾವುದೇ ಥರ ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಮ್ದು ಏನ್ಲಿ ಸಿನಿಮಾ ಇವತ್ತೇನು ಪ್ರೆಸೆಂಟ್ ನಾವು ಮಾಡಿದ ಸಿನಿಮಾಗಳಿಗೆ ಬಟರ್ ಮಾಡೋದು ಡಬ್ಬಿಂಗ್ ಅವ್ರವ್ರ ವಿಚಾರ ಅದು ಮಾಡ್ಕೊಳ್ತಾರೆ. ನಾವು ಅದು ತಡೆಗೋಣ ಹಾಕುವಂಥ ಅಧಿಕಾರ ನಮಗೂ ಇಲ್ಲ. ಇಟ್ ಇಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆ, ಕಾನೂನು ಪ್ರಕಾರ ಇದೆ. ಯಾರು ಮಾಡ್ತಾರೋ ಅವರು ವೆಲ್ಕಮ್, ಪಿಕ್ಚರ್ ನೋಡೋರು ನೋಡಿರ್ತಾರೆ. ನಾವು ಹೇಳೋಕ್ಕೆ ಸೊ ಫೈನಲಿ ಲೈಂಗಿಕ ದೌರ್ಜನ್ಯ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ನಿರ್ಮಾಪಕರು ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಹೌದಾ? ಹಂಗಿದ್ದಿದ್ರೆ ಮೀಟು ದನಿ ಎತ್ತಿದಾಗ ಒಂದಷ್ಟು ಜನರ ಹೆಸರುಗಳು ಕೂಡ ಕೇಳಿಬಂತು. ನಿಮ್ಮ ಪ್ರಕಾರ ಯಾಕೆ ಆ ಥರ ಹೇಳಿದ್ರು? ಈ ಇತ್ತೀಚಿನ ದಿನಗಳಲ್ಲಿ ಯಾವಾಗ 10 ವರ್ಷದಿಂದ ಆಗಿತ್ತು, 15 ವರ್ಷದಿಂದ ಆಗಿತ್ತು, ಪ್ರೆಸೆಂಟ್ ಆಗಿದೆ ಯಾವ್ದಾರು ಬಂದಿದೆಯಾ? ನಾನು ಒಂದೇ ಒಂದು ಇನ್ಸಿಡೆಂಟ್ ಬಂದಿತ್ತು. ಯಾವುದೋ ಒಂದು ಲಾಸ್ಟ್ ಟೈಮ್ ಒಂದು ಮೀಟುದು ಶ್ರುತಿಯರ ಒಂದು ವಿಚಾರ ಬಂದಾಗ ವಾಣಿಜ್ಯ ಮಂಡಳಿ ಎಂಟ್ರಾಗಿ ದಟ್ ಮ್ಯಾಟರ್ಸ್ ಗಾನ್ ಟು ದಿ ಕೋರ್ಟಲ್ಲಿ ಏನು ವರ್ಡಿಕ್ಟ್ ಬಂತು ತಮಗೂ ಗೊತ್ತು. ಇಲ್ಲಿ ಬಂದಿರೋ ಸಮಸ್ಯೆಗಳಿಗೆ ಯಾವತ್ತು ಇಂಥ ಸಮಸ್ಯೆ ಬಂದಾಗ ಇಟ್ ವಾಸ್ ಅವರ್ ಬೌಂಡೆಡ್ ಡ್ಯೂಟಿ ಟು ಸಾಲ್ವ್ ದಿ ಪ್ರಾಬ್ಲಮ್. ಯು ಹವ್ ಡನ್ ಇಟ್. ದೋ ಇಟ್ ಇಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಲಾವಿದರ ಸಂಘ, ಆರ್ಟಿಸ್ಟ್ ಅಸೋಸಿಯೇಷನ್ಸ್ ಕೂಡ ಇದೆ. ಸುಮ್ಮನೆ ಎಲ್ಲ ನೀವು ವಾಣಿಜ್ಯ ಮಂಡಳಿಗೆ ಬ್ಲೇಮ್ ಮಾಡ್ತಾ ಹೋದರೆ ತಪ್ಪಾಗುತ್ತೆ. ವಾಣಿಜ್ಯ ಮಂಡಳಿ ನಮ್ಮದು ಆ್ಯಸ್ ಪರ್ ಅವರ್ ಬೈಲಾ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸು. ಯಾರು ಯಾವುದೇ ಥರ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಸಿ ದಿ ಬೈಲಾ. ಯು ಶುಡ್ ವರ್ಕ್ ಅಂಡರ್ ದಿ ಬೈಲಾ ಓನ್ಲಿ. ಸುಮ್ಮನೆ ಏನೋ ಹೂವಾಪ ಮಾಡ್ಕೊಬಿಟ್ಟಿದ್ದೆ ಬಿಟ್ಟು ಯಾವುದೇ ಸಮಸ್ಯೆ ಬಂದರೂ ವಾಣಿಜ್ಯ ಮಂಡಳಿ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸಲು ನಿಜ ಉಂಟು, ಮಾಡಿದ್ದೀವಿ. ಸಾಕಷ್ಟು ನಿದರ್ಶನಗಳು ತಾವಿದೆ. ನಾನು ಕೂಡ ಮಾಡಿದ್ದೀನಿ. ಬಟ್ ಆದರೆ ನನ್ನ ಅಧಿಕಾರದ ಯಾವುದೇ ಒಂದು ಮೀಟು ಹಗರಣಗಳಾಗಲಿ, ಮಹಿಳೆಗೆ ದೌರ್ಜನ್ಯ ಆಗಿರೋದಾಗಲಿ, ಇನ್ಯಾವುದೇ ಕೂಡ ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಬಂದರೆ ನಾವು ಸ್ಪಂದಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಕೊನೆಯದಾಗಿ ಸರ್, ಎಲ್ಲೋ ಒಂದು ಕಡೆ ಈಗ ಡಬ್ಬಿಂಗ್ ವಿಚಾರದಲ್ಲಿ ದಂಡವನ್ನ ಕಟ್ಟಿದ್ರಿ, ಕಾನೂನು ಉಲ್ಲಂಘನೆ ಮಾಡಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಈ ಹಿಂದೆ. ಸೊ ಅದೇ ತರಹ ಇಲ್ಲೂ ಕೂಡ ನೀವು ತಲೆ ತೆಗೆಸುವಂತಹ ಸನ್ನಿವೇಶಗಳು ಬರುತ್ತಾ, ಮತ್ತೆ ದಂಡ ಕಟ್ಟುವಂತಹ ಪರಿಸ್ಥಿತಿ ಬರುತ್ತಾ ಅಂತ? ಬಿಕಾಸ್ ಇಷ್ಟೊಂದು ಡಿಲೇ ಆಗ್ತಾ ಇರೋದ್ರಿಂದ ನೀವು ಕೊಡ್ತಾ ಇರೋ ರೀಸನ್ಸನ್ನ ಡಬ್ಬಿಂಗ್ ವಿಚಾರವಾಗಿ ಸರ್ ಈ ಹಿಂದೆ. ಐ ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್ ಡಬ್ಬಿಂಗ್ ವಿಚಾರದಲ್ಲಿ. ನಮಗೆ ರೈಟ್ಸೇ ಇಲ್ಲ. ಅದು ಓನ್ಲಿ ಕಾನ್ಸ್ಟಿಟ್ಯೂಷನ್ ವಿಚಾರ. ಅದು ನಾವು ಯಾವುದೂ ವಿರೋಧನೂ ಇಲ್ಲ, ಅದು ಇದು ಅಂತಲೂ ಇಲ್ಲ. ನಾವು ಯಾವುದೇ ಥರ ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಮ್ದು ಏನ್ಲಿ ಸಿನಿಮಾ ಇವತ್ತೇನು ಪ್ರೆಸೆಂಟ್ ನಾವು ಮಾಡಿದ ಸಿನಿಮಾಗಳಿಗೆ ಬಟರ್ ಮಾಡೋದು ಡಬ್ಬಿಂಗ್ ಅವ್ರವ್ರ ವಿಚಾರ ಅದು ಮಾಡ್ಕೊಳ್ತಾರೆ. ನಾವು ಅದು ತಡೆಗೋಣ ಹಾಕುವಂಥ ಅಧಿಕಾರ ನಮಗೂ ಇಲ್ಲ. ಇಟ್ ಇಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆ, ಕಾನೂನು ಪ್ರಕಾರ ಇದೆ. ಯಾರು ಮಾಡ್ತಾರೋ ಅವರು ವೆಲ್ಕಮ್, ಪಿಕ್ಚರ್ ನೋಡೋರು ನೋಡಿರ್ತಾರೆ. ನಾವು ಹೇಳೋಕ್ಕೆ